ನಿನ್ನೆ ತಾನೇ ಬಿಗ್ ಬಾಸ್ನಲ್ಲಿ ಹನುಮಂತ ವಿನ್ನರ್ ಆದ. ಆದರೆ ಆ ಊರಿನಲ್ಲಿ ಅವರ ಒಂದು ಕುಟುಂಬದಲ್ಲಿ ಈಗ ಒಂದು ಸೂತಕ ಛಾಯೆ ಬಂದಿರುವಂಥದ್ದು. ಯಾಕಂದರೆ ನಿನ್ನೆ ಅವರ ಚಿಕ್ಕಪ್ಪ ಅವರು ಈಗಾಗಲೇ ನಿಧನ ಹೊಂದಿರುವಂಥದ್ದು. ಸದ್ಯ ಅವರ ಮನೆಯಲ್ಲಿ ನಾನಿರುವಂಥದ್ದು, ಯಾರು ಸಿಂಗರ್ ಹನುಮಂತ ಅವರ ಮನೆಯಲ್ಲಿ ನಾನಿರುವಂಥದ್ದು. ಅಂದರೆ ಇಲ್ಲಿ ಹನುಮಂತ ಗೆದ್ದರೆ ಒಂದು ಸಂಭ್ರಮದ ವಾತಾವರಣ ನಿರ್ಮಾಣ ಆಗ್ತಿತ್ತು. ಆದರೆ ಈ ಸಲ ಅಂದರೆ ಸರಿಗಮಪ ಗೆದ್ದಾಗೂ ಕೂಡ ಸಾಕಷ್ಟು ಒಂದು ಜನರು ಇಲ್ಲಿ ಬಂದಿದ್ದರು. ಆದರೆ ಈಗ ಈ ಒಂದು ಸ್ಯಾಡ್ ಸ್ಟೋರಿ ಅಂತ ಹೇಳ್ಬೋದು. ನಿನ್ನೆ ಅವರು ವಿನ್ ಆದರು, ಇತ್ತಾಗ ಅವ್ರ ಚಿಕ್ಕಪ್ಪವರು ಕೆಲವೊಂದಿಷ್ಟು ಕಾರಣಗಳಿಂದ ಸಾವನ್ನಪ್ಪಿರುವ ಮಾಹಿತಿ ಲಭ್ಯವಾಗಿರುವಂಥದ್ದು. ಅಂದರೆ ಸದ್ಯ ನೋಡ್ತಾ ಇರ್ಬೋದು, ಆ ಒಂದು ಏನು ಚಿಲ್ಲೂರು ಬಡ್ನಲ್ಲಿ ಇರ್ತಕ್ಕಂಥ ಅವರ ಹನುಮಂತ ಅವರ ನಿವಾಸದಲ್ಲಿ ನಾನಿರುವಂಥದ್ದು. ಅಂದರೆ ಈಗ ಒಂದು ವೇಳೆ ಏನಾದರೂ ಈ ಒಂದು ಘಟನೆ ನಡೆಯದೇ ಹೋಗಿದ್ದರೆ ಇಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಿದ್ರು, ಹನುಮಂತನ ಅಭಿಮಾನಿಗಳು ಸಂಭ್ರಮದ ಒಂದು ಆಚರಣೆಯನ್ನು ಮಾಡ್ತಿದ್ರು, ಖುಷಿಯಲ್ಲಿ ಇರ್ತಿದ್ರು. ಆದರೆ ಈಗ ಖುಷಿ ಪಡುವಂತಹ ಸುದ್ದಿ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಸಾವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರ ಕುಟುಂಬಸ್ಥರು ಕೂಡ ಈಗ ಮನವಿಯನ್ನು ಮಾಡ್ಕೊತಾ ಇರುವಂಥದ್ದು ಏನಂತಂದರೆ, ಯಾರು ಕೂಡ ಅಭಿಮಾನಿಗಳು ನಮ್ಮ ಮನೆ ಕಡೆ ಬರಬೇಡ್ರಿ, ನಮಗೆ ಒಂದು ಈ ರೀತಿಯಾದಂಥ ಸುದ್ದಿ ಬಂದಿದೆ ಅಂತೇಳಿ ಅವ್ರ ಕುಟುಂಬಸ್ಥರು ಈಗ ಮನವಿಯನ್ನು ಮಾಡ್ಕೊತಾ ಇದ್ದಾರೆ. ಸದ್ಯ ಅವ್ರ ಕುಟುಂಬಸ್ಥರು ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತನಾಡ್ಸೋಣ. ಏನಾಗಿತ್ತು ಸರ್ ಖುಷಿಯಾಗುವಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕೆಟ್ಟ ವಿಚಾರ ಬಂದಿರುವಂಥದ್ದು? ಇಲ್ಲ ಸರ್, ಅಂದ್ರೆ ಅವ್ರ ಕಾಕಾರ ಡೆತ್ ಆಗ್ಯಾರ, ಹನುಮಂತರ ಕಾಕಾರ. ಹಿಂಗಾಗಿ ಇವತ್ತು ದಯವಿಟ್ಟು ಎಲ್ಲರಿಗೂ ಮೀಡಿಯಾದವ್ರಿಗೂ ಹೇಳೇವು ನಾವು, ಬೆಳಗ್ಗಿಂದನೂ ಸಿಕ್ಕಾಪಟ್ಟಿ ಜನ ಬಂದಾರ. ಈಗ ಅವ್ರದ್ದು ಪಾಪ ಅವ್ರದ್ದು ಇದು ಮಾಡೋರು ಅವರು. ಈಗ ಅವ್ರದ್ದು ಫ್ಯಾಮಿಲಿ ಟೋಟಲ್ ಫ್ಯಾಮಿಲಿ ದುಃಖದಾಗಿದ್ದಾರೆ. ಈಗ ಅಭಿಮಾನಿಗಳು ಬೆಳಗ್ಗಿಂದನೂ ಒಂದು 1000-1500 ಜನದ ಮಟ್ಟನೂ ಬಂದು ಹೋಗ್ಯಾರ. ಅವ್ರಿಗೆಲ್ಲ ಹೇಳಿ ಕಳ್ಸೇವು ನಾವು ಹಿಂಗಾಗಿದೆ ಅಂತಂದು. ಇನ್ನೊಂದು 2 ದಿನ ಹನುಮಂತ ಬರೋದು ಇನ್ನೂ 2-3 ದಿನ ಆಗ್ತದೆ ಸರ್. ಅಲ್ಲಿಂದ ಅವಾಗನ ಮೆರವಣಿಗೆ ಇಟ್ಕೋತೇವೆ ನಾವು. ಅಲ್ಲಿಂದನೇ ಸವಣೂರಿಗೆ ಬಂದಂದ್ರೆ ಅಲ್ಲಿಂದನ ಮೆರವಣಿಗೆ ಇಟ್ಕೋಬೇಕಂತ ನಿಮಗೆಲ್ಲ ಮೀಡಿಯಾದವ್ರಿಗೆ ಎಲ್ಲರಿಗೆ ತಿಳಿಸ್ತೇವೆ. ಅವ್ರ ತಂದೆ ತಾಯಿ ಮತ್ತು ಹನುಮಂತ ಎಲ್ಲಿದ್ದಾರೆ ಅಂತಾರೆ? ಇಲ್ಲ ಸರ್, ಒಂದು ವೇಳೆ ಇದ್ದಿದ್ರೆ ಈ ರೀತಿ ಘಟನೆ ಆಗಿದ್ರೆ ಭಾಳ ಖುಷಿಯಾಗಿರ್ತಿದ್ರಿ ನೀವು? ಖುಷಿ ಅಲ್ಲ ಸರ್, ಅದು ಏನಾಯ್ತಂದ್ರೆ ಒಮ್ಮಕ್ಲೆ ನೀನು ಗೊತ್ತಾಯ್ತು ಅವ್ರಿಗೆ. ಅಂದ್ರೆ ಆರಾಮ್ ಇದ್ದಿದ್ದಿಲ್ಲ ಸರ್. ನಮ್ಮ ಹೆಸರು ಸಂದೀಪ್ ಅಂತ ಸರ್, ಅವ್ರದ್ದು ದೇವಪ್ಪ ಅಂತ ಸರ್. ಹನುಮಂತರ ಕಾಕನ ಆಗ್ಬೇಕು. ಹಿಂಗಾಗಿ ಅದು ಒಂದು ದುಃಖದಾಗ ಇದನ್ನದ. ಈಗ ಸದ್ಯ ನಮ್ದು ವಿಜೃಂಭಣೆ ಅಂತಕ್ರೆ ಏನಿಲ್ಲ. ಈಗ ಇಲ್ಲಿ ದುಃಖದ ಒಂದು ಸನ್ನಿವೇಶ ಅದ. ಇನ್ನೊಂದು 2-3 ದಿನ ಬಿಟ್ಟು ಅದು ಏನಾಗ್ತದ ಅದನ್ನ ವಿಚಾರ ಮಾಡ್ತೀವಿ. ಇದಿಷ್ಟು ಅಂದ್ರೆ ಕುಟುಂಬಸ್ಥರ ಮಾತು. ಅಂದರೆ ಅವ್ರು ಹೇಳ್ತಾ ಇರೋದು ಏನಂತಂದರೆ, ಯಾರು ಕೂಡ ಮನೆ ಹತ್ತಿರ ಬರಬೇಡಿ, ಇನ್ನಿಂದ 2 ದಿನ ಬಿಟ್ಟರೆ ಹನುಮಂತ ಮತ್ತು ಅವ್ರ ತಂದೆ ತಾಯಿ ಬರ್ತಾರೆ, ಆಗ ಆ ಒಂದು ಖುಷಿಯನ್ನು ವ್ಯಕ್ತಪಡಿಸೋಣ. ಬಟ್ ಈ ಖುಷಿ ಪಡುವಂಥ ವಿಚಾರ ಅಲ್ಲ, ಮನಸ್ಸಲ್ಲಿ ದುಃಖ ಇದೆ ಅಂತೇಳಿ ಈಗ ಮನವಿಯನ್ನು ಮಾಡ್ಕೊತಿರುವಂಥದ್ದು. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವ ಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.